ಬಿಜೆಪಿಯಲ್ಲಿನ ಆಂತರಿಕ ಸಂಘರ್ಷ ಮುಂದುವರಿತಾ ಇದೆ. ಯತ್ನಾಳ್ ವರ್ಸಸ್ ಆಲ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬೆನ್ನಲ್ಲೇ ಯತ್ನಾಳ್ ಒಬ್ಬ ಕಾಮಿಡಿ ಪೀಸ್. ಯತ್ನಾಳ್ ನಾಲಿಗೆಗೂ ಮೆದುಳಿಗೂ ಲಿಂಕೇ ಇಲ್ಲ. ಯತ್ನಾಳ್ ಅವರನ್ನ ನಿಮ್ಹಾನ್ಸ್ ಆಸ್ಪತ್ರೆಗೆ ಸೇರಿಸಬೇಕು ಹೀಗಂತ ಸಾಲು ಸಾಲು ವಾಗ್ದಾಳಿಯನ್ನ ಮಾಡಿರೋದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ. ಯತ್ನಾಳ್ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಅಂತ ಕೂಡ ಜರೆದಿದ್ದಾರೆ ರೇಣುಕಾಚಾರ್ಯ. ಬಿಜೆಪಿಯಲ್ಲಿ ಯತ್ನಾಳ್ ಒಂಟಿ ಆದ್ರ ಅನ್ನೋ ಪ್ರಶ್ನೆ ಇರಬೇಕಾದ್ರೇನೆ ರಾಜ್ಯ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಈಗ ಕಾಂಗ್ರೆಸ್ ಅನ್ನ ಅವ್ರು ಜಾಸ್ತಿ ಟಾರ್ಗೆಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಯತ್ನಾಳ್ ವಿರುದ್ಧ ಒಬ್ಬೊಬ್ಬರಾಗಿ ಸಿಡಿತಾ ಇದ್ದಾರೆ. ನಿರಾಣಿ ಆದಿಯಾಗಿ ಈಗ ರೇಣುಕಾಚಾರ್ಯ ಕೂಡ ಸಾಲಿಗೆ ಬಂದು ಸೇರ್ತಾ ಇದ್ದಾರೆ. ವಿಜೇಂದ್ರ ಅವರ ಟೀಮ್ ಮೊನ್ನೆ ಅಷ್ಟೇ ಫುಲ್ ಫ್ಲೆಡ್ಜ್ಡ್ ಆಗಿ ಫಾರ್ಮ್ ಆಯಿತು. ಪದಾಧಿಕಾರಿಗಳ ನೇಮಕ ಎಲ್ಲ ಆಯಿತು. ಅದಾದ ಬಳಿಕ ಕೂಡ ಯತ್ನಾಳ್ ವಾಗ್ದಾಳಿಯನ್ನು ಮುಂದುವರಿಸಿದ್ರು. ಹೀಗಾಗಿ ಯತ್ನಾಳ್ ಅವರನ್ನ ಕಾರ್ನರ್ ಮಾಡಬೇಕು ಅಂತ ಹೇಳಿ ಬಿಜೆಪಿಯಲ್ಲಿನ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾದವು. ಅದಾದ ಬೆನ್ನಲ್ಲೇ ಮೇಲಿಂದ ಮೇಲೆ ಬಿಜೆಪಿ ನಾಯಕರು ಮುಗಿಬೀಳ್ತಾ ಇದ್ದಾರೆ. ಎಲೆಬಿಲ್ಲದ ನಾಲಿಗೆ ಅಂತ ಹೇಳಿ ಏನು ಬೇಕಂತ ಮಾತಾಡೋದಲ್ಲ. ಈ ನಾಲಿಗೆಗೂ ಮಿದುಳಿಗೆ ಅವ್ರಿಗೆ ಲಿಂಕೇ ಇಲ್ಲ. ಆ ರೀತಿ ಅರೆ ಹುಚ್ಚಂತೆ ಮಾತಾಡ್ತಿದ್ದಾರೆ. ಇಂಥವ್ರನ್ನ ನಿಮ್ಹಾನ್ಸ್ ಹಾಸ್ಪಿಟ್ಲಿಗೆ ಸೇರಿಸೋದು ಭಾಳ ಉತ್ತಮ ಅನಿಸುತ್ತೆ. ಬಸವನಗೌಡ ಪಾಟೀಲ್ಗೆ ಯತ್ನಾಳ್ಗೆ ಸವಾಲಾಗ್ತೀನಿ. ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡ್ತಿದ್ದೀರಿ. ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರ ಮತ್ತು ನಮ್ಮ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡಿದರೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಹೆಚ್ಚು ಅವರಿಂದ ಕೆಲಸ ಮಾಡಿಸ್ಕೊಳ್ಬೋದು. ಮತ್ತು ಬಿಜಾಪುರದಲ್ಲಿ ಯಾವ ಒಬ್ಬ ಪ್ರಭಾವಿ ಸಚಿವರ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ತನ್ನನ್ನು ಬಿಟ್ಟರೆ ಬೇರೆ ಯಾರ್ದು ಬಿಜಾಪುರ ಜಿಲ್ಲೆಯಲ್ಲಿ ಆಯ್ಕೆ ಆಗಬಾರ್ದು. ಒಳ ಒಪ್ಪಂದ ಮಾಡಿಕೊಂಡು ಆಯ್ಕೆಯಾಗಿದ್ದೀರಿ. ಯಾರಿಗೆ ಗೊತ್ತಿಲ್ವಾ? 40,000 ಕೋಟಿ ಅಂತ ಹೇಳಿದ್ರಲ್ಲ, ನಾನು ಸವಾಲಾಗ್ತೀನಿ. ದಾಖಲೆ ಸಮೇತ ಚರ್ಚೆ ಬರಬೇಕು. ನಿಮ್ಮ ಹತ್ರ ದಾಖಲೆ ತನ್ನಿ. ಈ ವರ್ಷದ ಅತ್ಯಂತ ದೊಡ್ಡ ಜೋಕ್ಸ್ ಅಂದರೆ 40,000 ಕೋಟಿ ಏನೇ ಭ್ರಷ್ಟಾಚಾರ ಅಂತ ಹೇಳಿದರೆ ಇದು ದೊಡ್ಡ ಜೋಕ್ಸ್. ಅಂದರೆ ಕಾಂಗ್ರೆಸ್ ಜೊತೆಗೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಈ ರೀತಿ ಮಾತಾಡ್ತಿದ್ರಿ. ಅಂದರೆ ಬಿ ಜೆ ಪಿ ವಿರುದ್ಧ ಮಾತಾಡಿದರೆ, ವಿಜೇಂದ್ರ ವಿರುದ್ಧ ಮಾತಾಡಿದರೆ ಹೆಚ್ಚು ಬೆನಿಫಿಟ್ ಲಾಭ ಆಗುತ್ತಂತೇಳಿ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದೀರಿ. ನೀವಲ್ಲಿ 40,000 ಕೋಟಿ ಹೇಳ್ತಂಗಿಲ್ಲ ಸಿದ್ದರಾಮಯ್ಯ ಟ್ವೀಟ್ ಮಾಡಿದರು. ಇದು ಕೇವಲ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಮಾತಾಡೋದಲ್ಲ, ಮೋದಿಯವ್ರಿಗೆ ಅಪಮಾನ, ಬಿ ಜೆ ಪಿಗೆ ಅಪಮಾನ ಮಾಡಿದಂಗೆ ಈ ರೀತಿ ಹೇಳಿಕೆಗಳನ್ನ ಸಹಿಸಬಾರ್ದು ಅಂತೇಳಿ ನಾನು ಸಭೆಯಲ್ಲಿ ಸಹ ಪ್ರಸ್ತಾಪ ಮಾಡ್ತೀನಿ. ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬಿಡಬೇಕು. ಕಾಂಗ್ರೆಸ್ ಸರ್ಕಾರ ಜೊತೆ ಕೈ ಜೋಡಿಸಿ ಇವತ್ತು ನಿಮ್ಮ ಹೋರಾಟ